ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇವತ್ತೇನು ಕಳೆದ ಒಂದು 3-4 ದಿನಗಳಿಂದ ಸೇಲಂ ಈರೋಡ್ ಟೋಲ್ ಹತ್ರ ಸಿಲಂಬರಸ್ ಅನ್ನತಕ್ಕಂಥ ಒಬ್ಬ ತಮಿಳುನಾಡು ವ್ಯಕ್ತಿ ನಮ್ಮ ಕನ್ನಡಿಗರು ಇವತ್ತು ಶಬರಿಮಲೆಗೆ ಹೋಗ್ತಾ ಇದ್ದಾರೆ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡೋದಕ್ಕೆ. ಒಂದಷ್ಟು ವಾಹನಗಳು ಈರೋಡ್ ಸೇಲಂ ಮುಖಾಂತರ ಕೇರಳಕ್ಕೆ ಹೋಗ್ತವೆ. ಕನ್ನಡ ಬಾವುಟವನ್ನ ಕಟ್ಕೊಂಡು ಹೋಗೋದು, ಅಲ್ಲೇನು ಹೋಗಿ ತಮಿಳುನಾಡಲ್ಲಿ ಬಾವುಟವನ್ನ ನೆಡ್ತಾ ಇಲ್ಲ. ನಾವು ನೆಟ್ಟಿದ್ರೆ ನೀವು ಮಾತಾಡ್ರಿ. ಅವ್ರ ಗಾಡಿಲಿ ಕಟ್ಕೊಂಡು ಹೋಗ್ತಾರೆ, 1-2 ದಿನ ಹೋಗ್ತಾರೆ, ದೇವಸ್ಥಾನ ನೋಡ್ಕೋತಾರೆ, ಬರ್ತಾರೆ. ಅದ್ರ ರೋಡಲ್ಲಿ ನಿಲ್ಸ್ಕೊಂಡು ಹಲ್ಲೆ ಮಾಡಿ ಅವ್ರಿಗೆ ಬಾವುಟವನ್ನ ಕಿತ್ತಾಕೋದು, ಹೊರದಾಕೋದು ಮಾಡೋದ್ರ ಮುಖಾಂತರ 2 ರಾಜ್ಯಗಳ ನಡುವೆ ಇರತಕ್ಕಂಥ ಒಂದು ಬಾಂಧವ್ಯ ಸಂಬಂಧವನ್ನ ಹಾಳು ಮಾಡ್ತಕ್ಕಂಥ ಕೆಲಸವನ್ನ ಆತ ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನ ನಾವು ನೋಡ್ತಾನೆ ಇದೀವಿ ಕಳೆದ 3 ದಿನದಿಂದ. ಸೊ ಇದು ಪೊಲೀಸ್ ಇಲಾಖೆ ಗಮನಕ್ಕೆ ಬಂದಿರಲಿಲ್ವಾ ಗೊತ್ತಿಲ್ಲ. ಹಾಗಾಗಿ ಖುದ್ದಾಗಿ ಇವತ್ತು ಗೃಹ ಸಚಿವರ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಈ ಕೂಡಲೇ ತಮಿಳುನಾಡು ಗೃಹ ಸಚಿವರಿಗೆ ಮಾತಾಡಬೇಕು, ಜೊತೆಗೆ ಸ್ಥಳೀಯ ಪೊಲೀಸ್ ಇಲಾಖೆಯವ್ರಿಗೆ ಮಾತಾಡಿಸಿ ಸಿಲಂಬರಸ್ ಅಂತಕ್ಕಂಥ ವ್ಯಕ್ತಿಯನ್ನ ಬಂಧನ ಮಾಡ್ಲಿಲ್ಲ ಅಂತಂದ್ರೆ ನಾಳೆ ಹೆಚ್ಚು ಕಮ್ಮಿಯಾಗಿ ಏನಾದ್ರೂ ಒಂದು ರಾಜ್ಯದ ಮಧ್ಯೆ ಇನ್ನೊಂದು ರಾಜ್ಯ ಕತ್ಕೋ ಹೋದ್ರೆ ಹೊಣೆ ಯಾರಾಗ್ತಾರೆ, ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ನಾವೆಲ್ಲರೂ ಬಂದು ಗೃಹ ಸಚಿವರಿಗೆ ನಾವು ಮನವಿ ಮಾಡಿದೀವಿ. ನಮ್ಮ ಡ್ರೈವರ್ಗಳು ಯಾರು ಚಾಲಕರು ಹೋಗ್ತಾ ಇದ್ದಾರೆ ಅವ್ರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ಈಗ ಮೀಟಿಂಗ್ ಇದೆ ಅಂತ ಅವ್ರದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ. ಇವತ್ತೇ ಹೋಗಿ ಈ ಕೂಡಲೇ ಅದಕ್ಕೆ ಏನ್ ಬೇಕು ಕ್ರಮವನ್ನ ಜರುಗಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಸರ್. ಇಲ್ಲದೆ ಇರೋಂತ ಇದು ಏನಕ್ಕೆ ಸರ್ ಇವಾಗ ತರ ಮಾಡೋದು, ಕನ್ನಡಿಗರನ್ನ ಟಾರ್ಗೆಟ್ ಮಾಡಿ ಅಲ್ಲೇ ಮಾಡೋದು, ಸೋಲಲ್ಲ ಈ ರೀತಿ ಅನಾವಶ್ಯಕ ತೊಂದರೆ ಕೊಡೋದು ಏನಂತ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಅವ್ನ್ ಯಾರೋ ಈಗ ಉಟ್ಕೊಂಡಿರೋದು, ಅವ್ನ ಹಿಂದೆ ಯಾರೋ ಈಗ ಸ್ಕೂಲ್ಗೆ ಹೋಗೋ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಬಾವುಟ ನ ಕಿತ್ತಾಕೊಂಡು ಅವ್ನ್ ನಾವ್ ನೋಡೇ ಇಲ್ಲಪ್ಪ. ನಮ್ ಮೊನ್ನೆ ವಿಡಿಯೋ ಬಂದ್ಮೇಲೆ ನಮ್ಗೆ ಗೊತ್ತಾಗಿದ್ದು. ಆಮೇಲೆ ಮೇಲಾಗಿ ಇಲ್ಲಿರ್ತಕ್ಕಂತ ಒಂದಷ್ಟು ತಮಿಳು ಯಾರಿದ್ದೀರಾ ನೀವು, ದಯವಿಟ್ಟು ನೀವು ಆತನಿಗೆ ನಮ್ ಸಂಪರ್ಕ ಇದ್ರೆ ಕರೆ ಮಾಡಿ ಎಚ್ಚರಿಸಿ. ಆರಾಮಾಗಿದ್ದೀವಿ, ನೆಮ್ಮದಿಯಾಗಿದ್ದೀವಿ. ಈಗ ಅವ್ರು ಈ ರೀತಿ ಒಂದಷ್ಟು ಗೊಂದಲವನ್ನ ಸೃಷ್ಟಿ ಮಾಡೋ ಕೆಲಸ ಇದೆಯಲ್ಲ, ಅದನ್ನ ನಾವ್ ಯಾವ್ದಕ್ಕೂ ಒಪ್ಕೊಳ್ಳೋಕಿಲ್ಲ. ನಿನ್ನೆ ತಾನೇ ನಾವು SP ಚಾಮರಾಜನಗರ ಪಕ್ಕದ ಜಿಲ್ಲೆ ಆದ್ರಿಂದ ಅವ್ರಿಗೂ ಫೋನ್ ಮಾಡಿ ಮಾತಾಡಿದೆ. ದಯವಿಟ್ಟು ಸರ್ ನಿಮ್ ಪಕ್ಕದ ಡಿಸ್ಟಿಕ್ ಆದ್ರಿಂದ ನೀವು ಗಡಿ ಬಾದ್ರಿಂದ ಒಂಚೂರು ಅಲ್ಲಿ ಡಿಪಾರ್ಟ್ಮೆಂಟ್ಗೆ ಹೇಳಿ ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿ ಗೃಹ ಸಚಿವರು, ಪೊಲೀಸ್ ಇಲಾಖೆ ಏನಾದ್ರು ಇದನ್ನ ಮೈ ಮರೆತು ಅವನನ್ನ ಹೀಗೆ ಬಿಟ್ರೆ ಸರ್, ಇಲ್ಲಿ ಉತ್ತರ ಕರ್ನಾಟಕ ನಮ್ 100 ಲಕ್ಷಾಂತರ ಜನ ಇನ್ನೂ ಹೋಗ್ತಾ ಇದಾರೆ. ಅವ್ರಿಗೆ ತೊಂದರೆ ಆಗಿ ಹೆಚ್ಚು ಕಮ್ಮಿ ಆದ್ರೂ ಹೊಣೆ ಯಾರು? ಮತ್ತೆ ಅದೇ ಒಂದು ಸಿಟ್ನಿಂದ ಇಲ್ಲೇನಾದ್ರೂ ಅವಘಡಗಳು ಸಂಭವಿಸಿದ್ರೆ ಅದಕ್ಕೆ ಯಾರು ಹೊಣೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಅವ್ನು ಯಾರು ಈಗ ನೆನ್ಮನೆ ಉಟ್ಕೊಂಡಿರೋನ್ ಸರ್, ನನ್ನ ಪ್ರಕಾರ ಈಗಲೇ ಅವನಿಗೆ ಬುದ್ಧಿ ಕಲಿಸಿ ಅವನಿಗೆ ವಸ್ತುಸ್ಥಿತಿ ಅರ್ಥ ಮಾಡಿಸಿ ಅವನ್ನ ಹದ್ದುಬಸ್ತಕ್ಕೆ ತರಿಸಬೇಕು ಅಂತ ಅನ್ನೋದು ನಮ್ಮ ಮನವಿ ಆಗಿತ್ತು ಸರ್. ಸರ್, ಇನ್ನು ಬಿಗ್ ಬಾಸ್ ವಿನ್ನರ್ ವಿಚಾರಕ್ಕೆ ಇನ್ನೇನು ಕೆಲಸದಲ್ಲಿ ಯಾರು ಗೆಲ್ಬೇಕು, ನೀವು ಆಟ ನೋಡ್ತಾ ಇದ್ದೀರಾ? ಖಂಡಿತವಲ್ಲ. ಇನ್ನೊಂದು ಹೋರಾಟಗಾರರು ಕೂಡ ಈ ಬಾರಿ ಸಾಕಷ್ಟು ಪೈಪೋಟಿ. ನಾನು ಆಗ್ಲೇ ಹೇಳ್ದೆ ಸರ್, ಈಗ ನಾವು ನಮ್ಮ ಜೀವಿತಾವಧಿಯಲ್ಲಿ 4-5 ವಿಧಾನಸಭಾ ಚುನಾವಣೆ ನೋಡಿದೀವಿ, ಒಂದಷ್ಟು ಲೋಕಸಭಾ ಚುನಾವಣೆ ನೋಡಿದೀವಿ, ಕಾರ್ಪೊರೇಟ್ ಎಲೆಕ್ಷನ್ ನೋಡಿದೀವಿ. ಈ ಹಂತಕ್ಕೆ ಯಪ್ಪ ನಿಜ ಬಹಳ ನನಗೆ, ನಾನೊಬ್ಬ ಸ್ಪರ್ಧಿಯಾಗಿ ನಾನು ಹೋಗಿದ್ದೆಲ್ಲ 9ನೇ ಸೀಸನ್ ಅಲ್ಲಿ, ಅವತ್ತಿಗೂ ಇವತ್ತಿಗೂ ಸಖತ್ ಜನ ಎಷ್ಟು ಅದನ್ನ ಹತ್ರಕ್ಕೆ ತಗೋಬಿಟ್ಟಿದ್ದಾರೆ ಅಂತಂದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಹೊರಗಡೆ ಜನ ಕ್ರೇಜ್ಗಳು ಇವೆಲ್ಲ ಬಿಗ್ ಬಾಸ್ ಬಗ್ಗೆ ಅಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ಸೊ ಇವತ್ತಿನ ಫಿನಾಲೆ ಅಂತಕ್ಕೆ 6 ಜನ ಏನೋಗ್ತಾರೆ ಬಿಗ್ ಬಾಸ್ ಎಲ್ಲರೂ ಸರ್, ಎಲ್ಲರೂ ಯೋಚನೆ ಮಾಡಿದಷ್ಟು ಸುಲಭ ಅಲ್ಲ. 100 ದಿನ ಇರೋದಿದೆಯಲ್ಲ, ಕೆಲವರು ಹೇಳ್ತಾರೆ ಸರ್ ನಾನ್ ಬಿಗ್ ಬಾಸ್ ಹೋದ್ರೆ ಹಂಗ್ ಮಾಡಕ್ ಬಿಡ್ತೀನಿ, ಹಿಂಗ್ ಮಾಡಕ್ ಬಿಡ್ತೀನಿ, ದಬಾಕ್ ಬಿಡ್ತೀನಿ. ಏನು ಆಗಲ್ಲ, ಬಹಳ ಕಷ್ಟ ಅಲ್ಲಿ ಒಂದೊಂದ್ ದಿನ ನಾವಲ್ಲಿ ಉಳ್ಕೊಳ್ಳೋದು. ಅಂತದ್ರಲ್ಲಿ 100 ದಿನ ತಲುಪಿರೋದು ನನ್ನ ಪ್ರಕಾರ ನಿಜವಾದ ವಿನ್ನರ್ಗಳು 6 ಜನ ಯಾರೇ ಗೆದ್ರು. ಆದ್ರೆ ಇವತ್ತಿನ ಈ ಟ್ರೆಂಡ್ ಅಲ್ಲಿ ಸಾಧ್ಯತೆಗಳು 3 ಜನರಿಗಿದೆ ಸರ್. ಒಂದು ಗಿಲ್ಲಿಗಿದೆ, ಒಂದು ಅಶ್ವಿನಿ ಅವ್ರಿಗಿದೆ, ಮತ್ತೆ ರಕ್ಷಿತ್ ಅವ್ರಿಗೆ ಸಾಧ್ಯತೆಗಳು ಜಾಸ್ತಿ. ಅದ್ರಲ್ಲಿ ಸ್ವಲ್ಪ ಹೆಚ್ಚುವರಿಯಾಗಿ ನಾನು ಏನಾದ್ರು ಅಂಕ ಕೊಡ್ತೀನಿ ಅಂತಂದ್ರೆ ಗಿಲ್ಲಿ ಅವ್ರಿಗೆ ಗೆಲುವಿನ ಸಾಧ್ಯತೆಗಳು ಜಾಸ್ತಿ ಇದೆ ಸರ್. ಬಟ್ ಒಬ್ಬ ಹೋರಾಟಗಾರನಾಗಿ ನಮ್ಮ ಅಶ್ವಿನಿ ಹೋರಾಟಗಾರ್ತಿ ಪಾಪ ಆ ವಯಸ್ಸಲ್ಲೂ ಹೋಗಿ ಅಲ್ಲಿ ನಾನು ಸ್ಪರ್ಧೆಯಾಗಿ ಒಳಗಡೆ ನೋಡಿದೀನಿ. ನಾನು ಅದ್ರ ಏನು ಅಂತಂದ ಹೇಳಿ ಅಲ್ಲಿ ನಿಂತ್ಕೊಂಡು ಹೇಗೋ ಒಟ್ಟಿನಲ್ಲಿ ಬಂದು ಅಲ್ಲಿ ನಿಂತಿರ್ತಕ್ಕಂಥದ್ದು. ನಾನು ಅವ್ರಿಗೂ ನನ್ನ ಕನ್ನಡಿಗರ ಪರವಾಗಿ ಶುಭಾಶಯ ಕೋರ್ತೀನಿ. ಯಾರೇ ಗೆದ್ದು ಬರಲಿ ಅವ್ರಿಗೆ ಒಳ್ಳೇದಾಗ್ಲಿ ನಾನು ಹೇಳೋದಕ್ಕೆ. ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.